ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಮಂಡೇ ಮಾರ್ನಿಂಗ್ ಯಾವ ತರ ಟ್ರೇಡಿಂಗ್ ಪ್ಲಾನ್ ಇರಬೇಕು. ಸೊ ಫ್ರೈಡೇ ಇಂದ ಮಂಡೇವರೆಗೂ ಏನೇನು ವಿಷಯ ಎಲ್ಲ ನಡೆದಿದೆ ಆಫ್ಟರ್ ಮಾರ್ಕೆಟ್ ಫ್ರೈಡೇ ಇಂದ. ಸೊ ಮ್ಯಾಕ್ಸಿಕೋ 50% ಟ್ಯಾರಿಫ್ ಆಗ್ತಾ ಇದಾರೆ. ಮತ್ತೆ ಮೋದಿ ಟ್ರಂಪ್ ಅವರು ಕಾಲ್ ಕಾನ್ವರ್ಸೇಷನ್ ನಡೆದಿದೆ, ಯಾವುದೇ ಔಟ್ಕಮ್ ಬಂದಿಲ್ಲ. ಸೊ ಇನ್ನು ರೆಕಾರ್ಡ್ ಲೋ ಅಲ್ಲಿ ನಡೀತಾ ಇದೆ. ಸೊ ಇದ್ರ ಜೊತೆಗೆ ಟ್ಯಾರಿಫ್ ಅನ್ನೋದು ಏನು ಅಂತ ಕ್ಲಾರಿಫಿಕೇಶನ್ ಬಂದಿಲ್ಲ ಲಾಸ್ಟ್ 2 ಡೇಸ್ ಅಲ್ಲೂ. ಸೊ ಈ ಒಂದು ಬೆಳವಣಿಗೆಯಲ್ಲಿ ಡೌಜನ್ ಫ್ಯೂಚರ್ ಮಾರ್ಕೆಟ್ 100 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ, ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ವೀಕ್ ಆಗಿ ಟ್ರೇಡ್ ಆಗ್ತಾ ಇದೆ. ಅದ್ರ ಜೊತೆಗೆ ಜಪಾನ್ ಮಾರ್ಕೆಟ್ 1.3% ಡೌನ್ ಆಗಿದೆ. ಇನ್ನು FIS ಕಂಟಿನ್ಯೂಸ್ ಸೆಲ್ ಮಾಡ್ತಾ ಇದ್ದಾರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ಇವತ್ತು ಬೆಳಗ್ಗೆ ನಿಫ್ಟಿ 26,050 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ನಿಫ್ಟಿ ಬಂದ್ಬಿಟ್ಟು ಕ್ಲೋಸ್ ಆಗಿರೋದು 26,050ನೇ. ಆದ್ರೂ ನಿಫ್ಟಿ ಇವತ್ತು ವೀಕ್ ಆಗಿ ಓಪನ್ ಆಗುತ್ತೆ. ನಿಫ್ಟಿ ಯಾವಾಗ 26,060 ಎಬೋ ಇದ್ರೆ ಮಾತ್ರ ಗುಡ್ ಬೈಯಿಂಗ್ ಝೋನ್ ಇರುತ್ತೆ, ಇಲ್ಲ ಅಂದ್ರೆ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ. ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 25,900 ಇದೆ. ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 25,750. ಇನ್ನ ರೆಸಿಸ್ಟೆನ್ಸ್ ಹೇಳ್ಬೇಕಾದ್ರೆ 26,200 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 59,389 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 59,700 ಆಗಿದೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 58,800 ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 85,267 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 85,800 ಆಗಿದೆ. ಇನ್ ಸಪೋರ್ಟ್ ಬಂದ್ಬಿಟ್ಟು 84,800 ಆಗಿದೆ. ಸೊ ಯಾವುದೇ ಒಂದು ಗುಡ್ ನ್ಯೂಸ್ ಇಲ್ಲ, ಹಂಗಂತ ಬ್ಯಾಡ್ ನ್ಯೂಸ್ ಇಲ್ಲ ಮಾರ್ಕೆಟ್ ಅಲ್ಲಿ. ಆದ್ರೆ ಆಸ್ ಪರ್ ಪ್ರೆಸೆಂಟ್ ಗೆ ಏನಿದೆ ಏಷ್ಯನ್ ಮಾರ್ಕೆಟ್ ಪ್ರಕಾರ ನಿಫ್ಟಿ 100 ಪಾಯಿಂಟ್ಸ್ ಲೋಯರ್ ಅಲ್ಲೇ ಟ್ರೇಡ್ ಆಗ್ತದೆ. ನಮ್ ನಿಫ್ಟಿ ವೀಕ್ ಆಗಿ ಓಪನ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.